ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ದ ಬಿಗ್ಗೆಸ್ಟ್ ಕನ್ಫ್ಯೂಷನ್, ಬ್ಲೂ ಪ್ರಿಂಟ್ನ ಓದಬೇಕಾ ಬೇಡವಾ, ಬ್ಲೂ ಪ್ರಿಂಟ್ನ ನಂಬಬೇಕಾ ಬೇಡವಾ ಅಂತ. ಬಿಕಾಸ್ ಲಾಸ್ಟ್ ಇಯರ್ ನಾನು ನೋಡಿದ್ದೀನಿ, ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ತುಂಬ ಕನ್ಫ್ಯೂಷನಲ್ಲಿದ್ದರು. ಐ ನೋ ಅದೇ ಕನ್ಫ್ಯೂಷನ್ ನಿಮಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ. ಸೊ ಅದಕ್ಕೊಂದು ಫುಲ್ ಸ್ಟಾಪ್ಸ್ ಕೊಡಲೇಬೇಕು ಅಂತ ನಾನು ಈ ಒಂದು ವಿಡಿಯೋದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಕೊನೆ ತನಕ ನೋಡ್ತಾ ಹೋಗಿ ನಿಮ್ಗೆ ಆವಾಗೊಂದು ಐಡಿಯಾ ಸಿಗುತ್ತೆ ವಾಟ್ ಎಕ್ಸಾಕ್ಟ್ಲಿ ಟು ಬಿಲೀವ್, ವಾಟ್ ನಾಟ್ ಟು ಬಿಲೀವ್, ಯಾವುದಕ್ಕೆ ಎಷ್ಟು ಪ್ರಾಮಿನೆನ್ಸ್ನ ಕೊಡಬೇಕು ಅನ್ನೋದು ನಿಮಗೆ ಈಸಿಯಾಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ತಡ ಮಾಡ್ದಿರ ಶುರು ಮಾಡೇ ಬಿಡೋಣ ಮಕ್ಕಳೇ. ವಾಟ್ ಡಸ್ ಅ ಬ್ಲೂ ಪ್ರಿಂಟ್ ಆ್ಯಕ್ಚುಲಿ ಟೆಲ್ ಯು? ಆಯಿತಾ? ಸೊ ಬ್ಲೂ ಪ್ರಿಂಟ್ ಅಂತ ಅಂದಿದ ತಕ್ಷಣ ನಿಮ್ಗೆ ಏನು ಹೇಳುತ್ತೆ ಅದು? ಫಸ್ಟ್ ಆಫ್ ಆಲ್ ಕ್ವೆಶ್ಚನ್ ಪೇಪರ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳುತ್ತೆ. ಆಯಿತಾ? ಎಷ್ಟು ಮೇನ್ಸ್ಗಳಿರುತ್ತೆ ಆ್ಯಂಡ್ ಎಷ್ಟು ಕ್ವೆಶನ್ಸ್ಗಳಿರುತ್ತೆ ಈಚ್ ಮೇನಲ್ಲಿ. ಸೊ ಅದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಬ್ಲೂ ಪ್ರಿಂಟ್ನ ಪ್ರಕಾರ. ಆ್ಯಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಯಾವ್ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ನ ವೆಯ್ಟೇಜ್ ಏನಿದೆ ಅದು ಗೊತ್ತಾಗ್ತಾ ಹೋಗುತ್ತೆ. ಕ್ವೆಶ್ಚನ್ ಟೈಪ್ಸ್, ಯಾವ ರೀತಿ ಕ್ವೆಶ್ಚನ್ ಬರುತ್ತೆ, 4 ಅಂಕಗಳ ಒಂದು ಪ್ರಶ್ನೆ ಬರುತ್ತಾ, 3 ಅಂಕಗಳ ಒಂದು ಪ್ರಶ್ನೆ ಬರುತ್ತಾ, 5 ಅಂಕಗಳ ಪ್ರಶ್ನೆ ಬರುತ್ತಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ವೆಯ್ಟೇಜ್ ಪ್ಯಾಟರ್ನ್ಸ್ ಆಲ್ರೆಡಿ ಹೇಳಿದೆ ಅಲ್ಲ. ಸೊ ಇದು ನನಗೆ ಹೈ ವೆಯ್ಟೇಜ್ ಚಾಪ್ಟರ್ಸ್, ಇದು ನನಗೆ ಲೋ ವೆಯ್ಟೇಜ್ ಚಾಪ್ಟರ್ಸ್ ಅನ್ನೋ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಆಯಿತಾ? ಆ್ಯಂಡ್ ದೆನ್ ಹೌ ಟು ಪ್ಲ್ಯಾನ್ ಯೋರ್ ರಿವಿಷನ್. ಸೊ ಆಬ್ವಿಯಸ್ಲಿ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ನನಗೆ ಇವಾಗ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಜಾಸ್ತಿ ವೇಟೇಜ್ ಇರುವಂಥ ಚಾಪ್ಟರ್ಸ್ ಯಾವುದಿದೆಯೋ ಅದನ್ನು ಫಸ್ಟ್ ಕೂತ್ಕೊಂಡು ರಿವಿಷನ್ ಮಾಡಿಬಿಡ್ತೀನಿ, ಅದರಲ್ಲಿ ಥರೋ ಆಗ್ತೀನಿ. ಬಿಕಾಸ್ ನನಗೆ ಗೊತ್ತು ಆ ಚಾಪ್ಟರ್ಸಿಂದ ನನಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ, ನಾನು ಆ ಚಾಪ್ಟರ್ಸ್ನ ಓದ್ಕೊಂಡು ಟಕ್ ಅಂತ ಪಾಸ್ ಆಗ್ತೀನಿ ಅಂತ ನನಗೆ ಗೊತ್ತು. ಸೊ ಈ ಥರ ಒಂದು ಕ್ಲಾರಿಟಿ ಕೊಡುವಂಥದ್ದು ನಿಮಗೆ ಬ್ಲೂ ಪ್ರಿಂಟು. ಆಯಿತಾ? ಬಟ್ ರಿಮೆಂಬರ್, ಬ್ಲೂ ಪ್ರಿಂಟ್ ಇಸ್ ಈಕ್ವಲ್ ಟು ಪ್ಲ್ಯಾನಿಂಗ್ ಟೂಲ್. ಸೊ ಇದೆಲ್ಲ ನಿಮಗೆ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ನೀವು ಹೇಗೆ ಓದಬೇಕು, ಏನು ಓದಬೇಕು ಅಂತ ಆ ಒಂದು ಪ್ಲ್ಯಾನಿಂಗಿಗೆ ಹೆಲ್ಪ್ ಆಗ್ತಾ ಇದೆ ಬ್ಲೂ ಪ್ರಿಂಟ್. ಬಟ್ ಬ್ಲೂ ಪ್ರಿಂಟ್ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ಗ್ಯಾರಂಟೀಡ್ ಕ್ವೆಶ್ಚನ್ಸ್ ಅಂತೂ ಅಲ್ಲ. ಆಯಿತಾ? ನಾಟ್. ಓಕೆ, ಇಟ್ ಈಸ್ ನಾಟ್ ಅ ಲಿಸ್ಟ್ ಆಫ್ ಗ್ಯಾರಂಟಿ ಕ್ವೆಶ್ಚನ್ಸ್. ಸೊ ಬ್ಲೂ ಪ್ರಿಂಟಲ್ಲಿ ಎಲ್ಲೂ ನಿಮಗೆ ಗ್ಯಾರಂಟಿ ಕ್ವೆಶ್ಚನ್ಸ್ ಏನೂ ಕೊಡೋದಿಲ್ಲ. 4 ಮಾರ್ಕ್ಸ್ ಕ್ವೆಶ್ಚನ್ ಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಯಾವ ಕ್ವೆಶ್ಚನ್ನು ಅಂತ ಹೇಳ್ತಾರಾ? ಇಲ್ಲ. ಸೊ ಇವಾಗ ಅಪೋಸಿಷನ್ ಚಾಪ್ಟರ್ ಅಂದಿದ ತಕ್ಷಣ ನೀವು ಎಲ್ಲ 4 ಮಾರ್ಕ್ಸಿನ ಕ್ವೆಶ್ಚನು ಓದಬೇಕು. ಬರೀ ಬೇಡಾಸ್ ಆಫ್ ಹಲ್ಲಗಳ್ಳಿ ಕೊಡ್ತೀವಿ ಅಂತ ಹೇಳ್ತಾರಾ? ಬ್ಲೂ ಪ್ರಿಂಟಲ್ಲಿ ಇಲ್ಲ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ನಿಮಗೆ? ಜಸ್ಟ್ ಒಂದು ಸ್ಟ್ರಕ್ಚರು, ಒಂದು ಪ್ಲ್ಯಾನಿಂಗ್ ಬೇಕು ನಿಮಗೆ ಅಂತಂದರೆ ಡೆಫಿನೆಟ್ಲಿ ಬ್ಲೂ ಪ್ರಿಂಟ್ಗೆ ಜೈಕಾರ. ಬಟ್ ಇಲ್ಲಿ ನೋಡಿ, ದ ಡೇಂಜರ್ ಆಫ್ ಫಾಲೋಯಿಂಗ್ ಪ್ಯಾಟರ್ನ್ಸ್. ನೋಡಿ ಇಲ್ಲಿ, ಇಮ್ಯಾಜಿನ್ ಯು ಸಿ ಅ ಚಾಪ್ಟರ್ ವಿತ್ ಫ್ಯೂವರ್ ಕ್ವೆಶ್ಚನ್ಸ್, ಯು ಡಿಸೈಡ್ ಐ ಸ್ಕಿಪ್ ಇಟ್, ದೆನ್ ದ ಎಕ್ಸಾಮ್ ಆಸ್ಕ್ ಎ ಕ್ವೆಶ್ಚನ್ ಫ್ರಮ್ ದ್ಯಾಟ್ ಚಾಪ್ಟರ್. ಇದಂತೂ ನನಗೆ ಸುಮಾರು ಸತಿ ಆಗಿದೆ, ನಿಮಗೂ ಈ ಥರನೇ ಆಗಿದೆಯಾ? ಮೋಸ್ಟ್ ಅನ್ಲಕ್ಕಿ ಪೀಪಲ್ಸ್ ನಾನು ಒಬ್ಳು ಅಂತ ಅನ್ಸುತ್ತೆ. ಈ ಎಕ್ಸಾಮ್ ಅಂತ ಬಂದಾಗ ಸೊ ಇದು ಬರೋದಿಲ್ಲ ಅಂತ ಅಂದ್ಕೊಂಡು ಹೋಗಿರ್ತೀನಿ, ಅದೇ ಬಂದಿರುತ್ತೆ. ಆಯಿತಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಂಪ್ಯಾಕ್ಟ್ ಚಾಪ್ಟರ್ ತೊಗೊಳ್ಳೋಣ. ಓಕೆ, ಸೊ ಇಂಪ್ಯಾಕ್ಟ್ ಚಾಪ್ಟರ್ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ನ ಪ್ರಕಾರ 1 ಮಾರ್ಕಿಗೆ ಇರೋವಂಥದ್ದು. ಸೊ ಹಾಗಾಗಿ ನೀವು ಫುಲ್ ಆರಾಮಾಗಿ 1 ಮಾರ್ಕಿಗೆ ಮಾತ್ರ ಓದ್ಕೊಂಡು ಹೋಗಿರ್ತೀರ. ಬಟ್ ಅಲ್ಲಿ ಹೋಗಿ ನೋಡೋ ಅಷ್ಟೊತ್ತಿಗೆ 2 ಮಾರ್ಕ್ಸ್ ಕ್ವೆಶ್ಚನು ಇದೆ, 3 ಮಾರ್ಕ್ ಕ್ವೆಶ್ಚನು ಇದೆ, 4 ಮಾರ್ಕ್ ಕ್ವೆಶ್ಚನು ಇದೆ. ಬಿಕಾಸ್ ಆರ್ ಕ್ವೆಶ್ಚನ್ಸ್ ಇದೆಯಲ್ಲ. ಸೊ ಬ್ಲೂ ಪ್ರಿಂಟಲ್ಲಿ ಆರ್ ಕ್ವೆಶ್ಚನ್ಸು ಬರುತ್ತೆ ಅಂತ ಹೇಳೋದಿಲ್ಲ ನಿಮಗೆ. 80 ಮಾರ್ಕ್ಸ್ಗೆ ಏನಿದೆಯೋ ಅದನ್ನು ಮಾತ್ರ ಕೊಟ್ಟಿರ್ತಾರೆ ಬ್ಲೂ ಪ್ರಿಂಟಲ್ಲಿ. ಬಟ್ ಇನ್ನೂ ಎಕ್ಸ್ಟ್ರಾ ಮಾರ್ಕ್ಸ್ ಇದೆ, ಆರ್ ಕ್ವೆಶ್ಚನ್ಸ್, ನೀವು ಅದನ್ನು ಬರಿಬೋದು ಅಥವಾ ಇದನ್ನು ಬರಿಬೋದು. ಸೊ ಅಂಥ ಕ್ವೆಶ್ಚನ್ಸಲ್ಲಿ ಇಂಪ್ಯಾಕ್ಟ್ ಚಾಪ್ಟರ್ದು ಕೊಟ್ಟಿದ್ದಾರೆ. 2 ಮಾರ್ಕ್ಸಲ್ಲಿ 1 ಕ್ವೆಶ್ಚನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಒಂದು ಕ್ವೆಶ್ಚನ್ ಇಂಪ್ಯಾಕ್ಟ್ದಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 2 ಮಾರ್ಕ್ಸಿಗೆ ಬರುತ್ತೆ ಅಂತ ನಿಮಗೆ ಗೊತ್ತು, ಬ್ಲೂ ಪ್ರಿಂಟ್ ಪ್ರಕಾರ ಅವ್ರು ಕೊಟ್ಬಿಟ್ಟಿದ್ದಾರೆ ಪಾಪ, ಬಿಕಾಸ್ ಅದ್ರಲ್ಲಿ ನಿಜ. ಬಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೀವು ಓದ್ಕೊಂಡು ಹೋಗಿದ್ದೀರಾ, ಎಕ್ಸಾಮ್ಗೆ ಹೋಗೋ ಅಷ್ಟೊತ್ತಿಗೆ ಅದು ಆನ್ಸರ್ ನಿಮಗೆ ನೆನಪೇ ಆಗ್ತಾಯಿಲ್ಲ, ಎಷ್ಟು ಓದಿದ್ರೂ ನೆನಪಾಗ್ತಾಯಿಲ್ಲ. ಅಂಥ ಟೈಮಲ್ಲಿ ಇಂಪ್ಯಾಕ್ಟ್ ಚಾಪ್ಟರ್ನು ಓದ್ಕೊಂಡಿದ್ದಿದ್ರೆ ಅದು ಅಥವಾ ಇದು ಅಂತ ಅಂದಾಗ ಇದನ್ನು ಬರಿಬೋದಿತ್ತಲ್ವ ನೀವು. ಬಟ್ ಇಲ್ಲೇನಾಯಿತು, ಅದೂ ನೆನಪಾಗ್ತಾ ಇಲ್ಲ, ಇದನ್ನು ಓದಿಲ್ಲ, ಯು ಆರ್ ಲೂಸಿಂಗ್ 2 ಮಾರ್ಕ್ಸ್. ಸೊ ಅದು ಪ್ರಾಬ್ಲಮ್ ಆಗುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಸೊ ಪ್ರಾಬ್ಲಮ್, ಯು ಮೇ ಹ್ಯಾವ್ ಲಾಸ್ಟ್ ಮಾರ್ಕ್ಸ್ ಸಿಂಪ್ಲಿ ಬಿಕಾಸ್ ಯು ಪ್ರಿಡಿಕ್ಟೆಡ್ ದ ಪೇಪರ್ ಇನ್ಸ್ಟೆಡ್ ಆಫ್ ಪ್ರಿಪೇರಿಂಗ್ ದ ಸಿಲೆಬಸ್. ಆಯಿತಾ? ಸೊ ಬ್ಲೂ ಪ್ರಿಂಟ್ ಪ್ರಕಾರ ಈ ಥರ ಇದೆ, ಅದನ್ನು ಮಾತ್ರ ಓದ್ಕೊಂಡು ಹೋದರೆ ಸಾಕು. ಈ ಕ್ವೆಶ್ಚನ್ ಬರೋದಿಲ್ಲ, ಆ ಕ್ವೆಶ್ಚನ್ ಬರೋದಿಲ್ಲ ಅಂತ ನಿಮಗೆ ನೀವೇ ಪ್ರಿಡಿಕ್ಟ್ ಮಾಡ್ಕೊಂಡು ಹೋಗಿರ್ತೀರ, ಮಾರ್ಕ್ಸ್ ಕಳ್ಕೊಂಡಿದ್ದೀರ. ದಟ್ ಈಸ್ ದ ಮೋಸ್ಟ್ ಫನ್ ಪಾರ್ಟ್ ಆ್ಯಂಡ್ ದ ಡೇಂಜರಸ್ ಪಾರ್ಟ್ ಅಂತ ಹೇಳ್ಬೋದು. ಆಯಿತಾ?
ಸೊ ವೈ ದ ಟೆಕ್ಸ್ಟ್ ಬುಕ್ ಮ್ಯಾಟರ್. ಸೊ ಈಗ ನೋಡಿ ಟೆಕ್ಸ್ಟ್ ಬುಕ್ ಬ್ಲೂ ಪ್ರಿಂಟ್ ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ನೀವು ನೋಡಿದ್ದೀರಾ. ಬಟ್ ಈಗ ಟೆಕ್ಸ್ಟ್ ಬುಕ್ ಹೇಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡ್ತಾ ಹೋಗುವ. ಯೋರ್ ಟೆಕ್ಸ್ಟ್ ಬುಕ್ ಹೆಲ್ಪ್ಸ್ ಯು ಬಿಲ್ಡ್ ದ ಫೌಂಡೇಶನ್, ಆಯಿತಾ. ಲೈಕ್ ಫಾರ್ ಎಕ್ಸಾಂಪಲ್ ಕಾನ್ಸೆಪ್ಟ್ಸ್ಗಳಾಗಿರ್ಬೋದು, ಡೆಫಿನಿಷನ್ಸ್ಗಳಾಗಿರ್ಬೋದು, ಡೇಟ್ಸ್ ಆ್ಯಂಡ್ ಇವೆಂಟ್ಸ್, ಕಾಸಸ್, ಎಫೆಕ್ಟ್ಸು, ಡಿಫ್ರೆನ್ಸಸ್ಸು, ಮ್ಯಾಪ್ಸು, ಕೀವರ್ಡ್ಸು, ಕೀ ಟರ್ಮ್ಸು, ಲಿಸ್ಟ್ಗಳು, ಫಾರ್ಮುಲಾಸ್ಗಳು ಎಲ್ಲನೂ ಸಿಗೋದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ. ನಿಮ್ಗೆ ಒಂದು ಫೌಂಡೇಶನ್, ಓಕೆ, ಒಂದು ಗಟ್ಟಿ ಆಗಬೇಕು ನೀವು ಕಾನ್ಸೆಪ್ಟ್ಸ್ಗಳಲ್ಲಿ, ಫಾರ್ಮುಲಾಸ್ಗಳಲ್ಲಿ, ಡಯಾಗ್ರಾಮ್ಸಲ್ಲಿ, ಮ್ಯಾಪ್ಸಲ್ಲಿ ಅಂತಂದರೆ ಎಲ್ಲದಕ್ಕೂ ಬೇಕಾಗಿರೋದು ನಿಮ್ಮ ಟೆಕ್ಸ್ಟ್ ಬುಕ್, ಆಯಿತಾ. ಸೊ ಪಠ್ಯಪುಸ್ತಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥಿಂಕ್ ಆಫ್ ಇಟ್ ಲೈಕ್ ದಿಸ್: ಟೆಕ್ಸ್ಟ್ ಬುಕ್ ವಾಟ್ ಟು ಲರ್ನ್, ಬ್ಲೂ ಪ್ರಿಂಟ್ ಹೌ ಟು ಪ್ಲ್ಯಾನ್, ಆಯಿತಾ. ಸೊ ಏನು ಓದಬೇಕು ಅನ್ನೋದು ನಿಮ್ಮ ಟೆಕ್ಸ್ಟ್ ಬುಕ್ ಹೇಳುತ್ತೆ. ಹೆಂಗೆ ಓದಬೇಕು, ಓದೋದಕ್ಕೆ ಹೇಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದು ನಿಮ್ಮ ಬ್ಲೂ ಪ್ರಿಂಟ್ ಹೇಳ್ಕೊಳ್ಳುತ್ತೆ. ಆ್ಯಂಡ್ ಇನ್ನು ನಿಮಗೆ ಮಿಕ್ಕಿರೋ ಅಂಥ ಬೇರೆ ಪೇಪರ್ಸ್ಗಳು ಇದೆ, ಲೈಕ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ಗಳಾಗಿರ್ಬೋದು. ಸೊ ಇದೆಲ್ಲ ಹೇಗೆ ಹೆಲ್ಪ್ ಮಾಡುತ್ತಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್. ಗೊತ್ತಾಗ್ತಾ ಇದೆಯಲ್ಲ ಮಕ್ಕಳೇ ನಿಮಗೆ? ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು, ಅದರ ಉಪಯೋಗಗಳು ಬೇರೆಯೇ. ನೀವು ಟೆಕ್ಸ್ಟ್ ಬುಕ್ನ ತೀರ್ಮಾನ ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಇದನ್ನ ಓದ್ತಾ ಹೋದರೆ ಆಗೋದಿಲ್ಲ. ಫಸ್ಟ್ ಟೆಕ್ಸ್ಟ್ ಬುಕ್ ಖಂಡಿತವಾಗ್ಲೂ ನೀವು ಗೊತ್ತು ಮಾಡ್ಕೊಳ್ಬೇಕು. ಅದಾದಮೇಲೆ ಆಲ್ ಆಫ್ ದೀಸ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಬಟ್ ಫಸ್ಟ್ ಇಟ್ ಇಸ್ ಟೆಕ್ಸ್ಟ್ ಬುಕ್, ಆಯಿತಾ. ಸೊ ದ ಸ್ಮಾರ್ಟ್ 3-ಸ್ಟೆಪ್ ಮೆಥಡ್ ಏನಪ್ಪ? ಕಂಪ್ಲೀಟ್ ದ ಸಿಲೆಬಸ್, ಯೂಸ್ ದ ಬ್ಲೂ ಪ್ರಿಂಟ್, ಸಾಲ್ವ್ ಮಾಡೆಲ್ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಇದು ದ ಸ್ಮಾರ್ಟ್ ಸ್ಟಡಿ ಮೆಥಡ್ ಅಂತಲೇ ಹೇಳ್ಬೋದು. ಸೊ ಫಾರ್ಮುಲಾ, ಟೆಕ್ಸ್ಟ್ ಬುಕ್, ಬ್ಲೂ ಪ್ರಿಂಟ್, ಮಾಡೆಲ್ ಪೇಪರ್ಸ್, ದೆನ್ ರಿವಿಷನ್. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್. ಗೊತ್ತಾಯ್ತಲ್ಲ? ಸೊ ಇಟ್ಸ್ ಅ ವೆರಿ 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 ಸಿಂಪಲ್ 3-ಸ್ಟೆಪ್ ಮೆಥಡ್. ಈ ಥರ ಫಾಲೋ ಮಾಡ್ತಾ ಹೋಗಿ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ನಿಮ್ದಾಗುತ್ತೆ. ಬಟ್ ಇಲ್ಲಿ ನೋಡಿ, ಫಸ್ಟ್ ಕಂಪ್ಲೀಟ್ ದ ಸಿಲೆಬಸ್ ಅಂತ ಅಂದರೆ ಟೆಕ್ಸ್ಟ್ ಬುಕ್ ತುಂಬ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ಕನ್ನು ನೋಡಿಕೊಂಡು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಲೇಟರ್ ಪಾರ್ಟ್ ಬ್ಲೂ ಪ್ರಿಂಟ್ ಬರುತ್ತೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ಸು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸು, ರಿವಿಷನ್ ಇದೆಲ್ಲ ಬರುತ್ತೆ, ಆಯಿತಾ. ಸೊ ಫೈನಲ್ ಚಾಲೆಂಜ್ ಏನಪ್ಪ ಅಂತಂದರೆ ಟೇಕ್ ಯೋರ್ ಬ್ಲೂ ಪ್ರಿಂಟ್ ಟುಡೇ. Okay, open your textbook, compare them. So am I using the blueprint to plan or using it to skip ಅಂತ ನಿಮಗೆ ನೀವೇ ಕೇಳ್ಕೊಳ್ಳಿ, ಆಯಿತಾ. ಸೊ ನಾನು ಬ್ಲೂ ಪ್ರಿಂಟು ನನಗೆ ಹೆಲ್ಪ್ ಆಗುತ್ತೆ ಓದೋದಕ್ಕೆ ಅನ್ನೋದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಾ, ಅಥವಾ ಇದರಿಂದ ಬರೀ 3 ಮಾರ್ಕ್ಸ್ ಬರೋದು, 4 ಮಾರ್ಕ್ಸ್ ಎಗಿರಿಸ್ಬಿಡೋಣ, 1 ಮಾರ್ಕ್ಸ್ ಎಗಿರಿಸ್ಬಿಡೋಣ ಅಂತ ಸ್ಕಿಪ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರೆ ಬ್ಲೂ ಪ್ರಿಂಟು? ನನಗದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಪ್ಲ್ಯಾನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ನಾನು ಸ್ಕಿಪ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ಕಿಪ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇಗ ಜಲ್ದಿ 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 ತಿಳಿಸಿದ್ರಾ? ನಾನಂತೂ ಹೇಳೋದು 100%, ಅದಕ್ಕಿಂತ ಜಾಸ್ತಿ ಇದ್ದರೆ ಹೇಳ್ತಾ ಇದ್ದೆ, ಪ್ಲ್ಯಾನ್ ಮಾಡೋದಕ್ಕೆ ಯೂಸ್ ಮಾಡಿ, ಸ್ಕಿಪ್ ಮಾಡೋದಕ್ಕೆ ಅಲ್ಲ. ನಾನು ಹೇಳ್ದೆ ಅಲ್ಲ, ಆರ್ ಕ್ವೆಶನ್ಸ್ಗಳಿರುತ್ತೆ. ನೀವು ಓದಿರೋದು ಮರ್ತಿದ್ರೂ ಈ ಆರ್ ಕ್ವೆಶನ್ಸಲ್ಲಿ ಎಕ್ಸ್ಟ್ರಾ ಓದ್ಕೊಂಡು ಹೋಗಿದ್ರೆ ಅದರಿಂದ ಮಾರ್ಕ್ಸ್ ಬಂದುಬಿಡುತ್ತೆ ನಿಮಗೆ. ಸೊ ಮಾರ್ಕ್ಸ್ ಎಲ್ಲೂ ಕಳಿಯಲ್ಲ ನೀವು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯೂಸ್ ಇಟ್ ಫಾರ್ ಪ್ಲ್ಯಾನಿಂಗ್, ನಾಟ್ ಫಾರ್ ಸ್ಕಿಪ್ಪಿಂಗ್, ಆಯಿತಾ. ಸೊ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಬಿಕಾಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್. ಇಡೀ 10th ಸ್ಟ್ಯಾಂಡರ್ಡ್ಗೆ ಇರುವಂಥ ಕನ್ಫ್ಯೂಷನ್ ಕ್ಲಾರಿಟಿ ಸಿಗ್ಬಿಡುತ್ತೆ ಅವರಿಗೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.